ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಎಲ್ಲ ಎದ್ದು ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ರು. ಒಲೆ ಒಂದು ತೊಳೆದಿರಲಿಲ್ಲ, ಅದನ್ನು ನನ್ನ ಮಕ್ಕಳು ಎದ್ದು ಆಟ ಆಡ್ತಾಯಿದ್ರು. ಒಲೆ ಎಲ್ಲ ತೊಳೆದು ವಿಭೂತಿ ಕುಂಕುಮ ಎಲ್ಲ ಹಚ್ಬೇಕು. ಮಂಗಳವಾರ ಮತ್ತು ಶನಿವಾರ ಮಾಡ್ತಾರೆ ನಮ್ಮ ಅಮ್ಮನ ಮನೇಲಿ. ನಮ್ಮ ಅಕ್ಕ ಆಚೆ ಕಡೆ ನೀರು ಬಂದಿದೆ, ಪಾತ್ರೆ ತಿಕ್ತಾಯಿದ್ದಾರೆ. ನಮ್ಮ ಮಮ್ಮಿ ಹೊರಗಡೆ ಬಾಗಿಲು ತೊಳೆದು ಅರಿಶಿನ ಕುಂಕುಮ ಹಚ್ಚೋದು ಮಾಡ್ತಾಯಿದ್ದಾರೆ. ನಾನೇನು ಇಲ್ಲಿ ಬಂದರೆ ಜಾಸ್ತಿ ಕೆಲಸ ಮಾಡಲ್ಲ, ಅವರೇ ಮಾಡ್ಕೋತಾರೆ. ನನ್ನ ಮಕ್ಕಳು ನೋಡ್ಕೊಳ್ಳೋದೇ ಜಾಸ್ತಿ ಆಗುತ್ತೆ. ಇವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆಗೆ ಹಾಕಿದ್ರು. ದೋಸೆ ಮತ್ತು ಕಡಲೆಬೇಳೆ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಹುರ್ಕೋಬೇಕು. ಫಸ್ಟು ಸ್ವಲ್ಪ ಕಂದು ಬಣ್ಣ ಬರೋ ಥರ ಹುರ್ಕೋಬೇಕು. ಆಮೇಲೆ ಅದು ಸ್ವಲ್ಪ ಆರಿದ ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು. ಬರೀ ಯಾವಾಗಲೂ ಶೇಂಗಾದು ಚಟ್ನಿ ಮಾಡಿ ತಿಂದವರು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹುರ್ಗಡ್ಲೆ ಅಂತಾರೆ, ಇಲ್ಲ ಕಡಲೆಬೇಳೆದು ಹಾಕಿ ಮಾಡ್ಕೊಬೋದು. ಈಗ ಚಟ್ನಿ ನುಣ್ಣಗೆ ರುಬ್ಬಿದ್ದೇನೆ ಮತ್ತು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿದ್ದೆ. ಜೀರಿಗೆ, ಸಾಸಿವೆ ಹಾಕಿ ಒಂದು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಬಿಟ್ಟು ಚಟ್ನಿ ರೆಡಿ ಮಾಡಿದೆ. ಇವಾಗ ನೆಕ್ಸ್ಟು ದೋಸೆಗೆಲ್ಲ ಹಿಟ್ಟು ರೆಡಿಯಾಗಿದೆ. ಮಕ್ಕಳಿಗೆ ಹೊಟ್ಟೆ ಹಸಿದ ತಕ್ಷಣ ದೋಸೆ ಹಾಕಿಟ್ಕೊಡ್ಬೇಕು. ಇವಾಗ ನಮ್ಮ ಅಕ್ಕ ದೋಸೆ ಹಾಕ್ಕೊಟ್ಲು. ಎಲ್ಲ ಮಕ್ಕಳಿಗೂ ದೋಸೆ, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ವಿ, ತಿಂದ್ಕೊಂಡು ಈಗ ಸ್ವಲ್ಪ ಆಟ ಆಡ್ತಾಯಿದ್ದಾರೆ. ಇವಾಗ 10 ಆಗಿದೆ ಟೈಮು. ನಮ್ಮ ಚಿಂಟು ಕುರ್ಕುರೆ ತಿಂತಾಯಿದ್ದಾನೆ. ಮನೇಲಿ ಅಂಗಡಿ ಇರುತ್ತೆ, ಎಷ್ಟು ಹೇಳಿದ್ರು ಕೇಳಲ್ಲ. ಕುರ್ಕುರೆ ತಿನ್ನೋದು, ಚಾಕ್ಲೇಟ್ ತಿನ್ನೋದು. ಈ ಕಡೆ ಹಿಂದ್ಗಡೆ ಹಿತ್ತಲು ಬಾಗಿಲ ಹತ್ರ ನಮ್ಮ ಅಕ್ಕ ಬಟ್ಟೆ ವಾಶ್ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ಒಣಗಾಕಬೇಕು ಇವಾಗ. ಇದು ನಮ್ಮ ಅಂಗಡಿ. ನಾನು ಸುಮ್ಮನೆ ಬಂದು ಕೂತಿದ್ದೆ, 1-2 ಗಿರಾಕಿ ಕೊಡೋಣ ಅಂತ. ನಮ್ಮ ಅಂಗಡೀಲಿ ಪ್ಯಾಕೆಟ್ ರವೆ ಇರಲ್ಲ, ಫ್ರೀ ಅಂದರೆ ಲೂಸ್ ರವೆ ಇರ್ತವೆ. ಸ್ವಲ್ಪ ಹುಳ ಆಗಿದ್ದು ಅಂತ ಬಿಸಿಲಿಗೆ ಹಾಕಿದ್ದಾರೆ. ನೋಡ್ತಾ ಇದ್ದಾರೆ ಮಕ್ಕಳಿಬ್ರು. ಕಚ್ಚಿಬಿಡುತ್ತೆ ಅಂತ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹಾಕಿಡ್ತಾರೆ. ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟು ಐಸ್ ಕ್ರೀಮ್ ತಿಂದರೂ ಏನು ಮಾಡಿದರೂ ಕಡಿಮೆ ಆಗೋಲ್ಲ. ಸೊ ಹಾಗಾಗಿ ಲೆಮನ್ ಜ್ಯೂಸ್ ಮಾಡ್ತಾಯಿದ್ದಾಳೆ ಅಕ್ಕ. ಲೆಮನ್ ಜ್ಯೂಸ್ ಸ್ವಲ್ಪ ತಂಪಾಗಲಿ ಅಂತ ಒಂದು ಐಸ್ ಕ್ರೀಮ್ ಹಾಕಿದ್ಲು, ಅದರಲ್ಲಿ ಕರಗೋಗಿದೆ ಅದು. ಈಗ ಇವಾಗ ಎಲ್ಲರೂ ಲೆಮನ್ ಜ್ಯೂಸ್ ಕುಡಿತಾ ಇದ್ದೀವಿ. ನನ್ನ ದೊಡ್ಡ ಮಗ ಇನ್ನೂ ಮಲಗಿದ್ದಾನೆ, ಸೊ ಅವನಿಗೆ ಮಾಡಿ ಎತ್ತಿಡಬೇಕು. ಉಳಿದವರೆಲ್ಲ ಎದ್ದಿದ್ದಾರೆ. ಚಿಂಟು ನಾನು ಮಾಡ್ತೀನಿ ಅಂದ ಅಡುಗೆ ಮನೆಗೆ ಕರ್ಕೊಂಡು ಬಂದೆ. ಬಿಡ್ತಾನೆ, ನಮ್ಮ ಅಕ್ಕನೇ ಮಾಡ್ತಾಯಿದ್ದಾಳೆ. ನಮ್ಮ ಮಮ್ಮಿ ಕಡಲೆಕಾಳು ಹಸನು ಮಾಡ್ತಾಯಿದ್ರು ಸಾಯಂಕಾಲ. ಅಂದರೆ ಬೇಳೆ ಹಾಕ್ಸ್ಕೊಂಬರೋಣ ಅಂತ. ಸ್ವಲ್ಪ ನೆನೆ ಹಾಕಿದ್ರು, ಅದು ಹುರಿದ್ರೆ ಚೆನ್ನಾಗಿರುತ್ತೆ ಅಂತ ನಾನೇ ಹುರಿತಾ ಇದ್ದೀನಿ. ಅದು ಸ್ವಲ್ಪ ಹುರಿದು ಸಿಡಿ ಥರ ಹುರಿಬೇಕು, ಪುಟಾಣಿ ಆಗೋ ಥರ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ, ಅರಿಶಿನ ಪುಡಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಮಸಾಲೆ ಕಡಲೆಕಾಳು. ಜ್ಯೂಸ್ ಎಲ್ಲ ಕುಡಿದ್ವಿ. ನಾನೊಂದು ಸ್ವಲ್ಪ ಕಡಲೆಕಾಳು ತಿಂದೆ. ಇವಾಗ ಊಟದ ಟೈಮು. ಸೊ ದಿಶು ಇನ್ನೂ ಮಲಗಿದ್ದಾನೆ. ಪಡ್ಡು ಹಾಕೋಣ ಅಂದ್ಕೊಂಡೆ. ನಮ್ಮ ಚಿಂಟು ಪಡ್ಡು ಅಂತ ಇದ್ದ, ದೋಸೆ ಬೇಡ ಅಂತೆ. ಸೊ ಇವಾಗ ಪಡ್ಡು ಹಾಕ್ತಾಯಿದ್ದೀನಿ. ಬೆಳಗ್ಗೆ ಚಟ್ನಿ ಮತ್ತು ಪಲ್ಯ ಇತ್ತು, ಸೊ ಅದಕ್ಕೆ ಪಡ್ಡು ಹಾಕ್ತಾಯಿದ್ದೀನಿ ಮಕ್ಕಳಿಗೆಲ್ಲ. ನಾವು ಮಾರ್ನಿಂಗ್ ದೋಸೆ ತಿಂದಿದ್ವಿ, ಪದೇ ಇಷ್ಟ ಆಗೋಲ್ಲ. ಸ್ವಲ್ಪ ರೈಸ್ ಇದೆ, ನಾನು ರೈಸ್ ತಿನ್ಕೊತೀನಿ. ಮಕ್ಕಳಿಗೆ ಮಾತ್ರ ಪಡ್ಡು ಮಾಡ್ತಾಯಿದ್ದೇನೆ. ನಮ್ಮ ಮಕ್ಕಳಿಗಂತೂ ಪಡ್ಡು ದೋಸೆ ಇದೆ ಇಷ್ಟ, ರೈಸ್ ಐಟಮ್ ಜಾಸ್ತಿ ತಿನ್ನೋದೇ ಇಲ್ಲ ಅವರು. ಮಕ್ಕಳಿಗೆ ಅಂತ ಮನೇಲೆ ಐಸ್ ಕ್ರೀಮ್ ಮಾಡಿದ್ಲು ನಮ್ಮ ಅಕ್ಕ. ರಸನ ಜ್ಯೂಸ್ದು ಪೌಡ್ರು ಮತ್ತು ಸಕ್ಕರೆ, ಸ್ವಲ್ಪ ಜೇನುತುಪ್ಪ, ಸಕ್ಕರೆ ಮತ್ತು ಹಾಲು ಹಾಕಿ ಫ್ರಿಜ್ಜಿಗೆ ಇಟ್ಟಿದ್ಲು. ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್. 6 ಜನಕ್ಕೂ ತಿಂತಾಯಿದ್ದಾರೆ ಐಸ್ ಕ್ರೀಮು. ಔಟ್ಸೈಡ್ ಐಸ್ ಕ್ರೀಮ್ ಕೊಡಿಸೋದಕ್ಕಿಂತ ಈ ಥರ ಮನೇಲೇ ಮಾಡಿ ತಿನ್ನಬೇಕು, ಬೆಸ್ಟು ಇರುತ್ತೆ. ಔಟ್ಸೈಡ್ ಅಂದರೆ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಇವಾಗ ಸಾಯಂಕಾಲ ಆಗಿದೆ. ನಮ್ಮ ಚಿಂಟು ಯಾಕೋ ಕೋಪ ಮಾಡ್ಕೊಂಡು ಕೂತವನೆ. ಟೆರೆಸ್ ಮೇಲೆ ಹೋಗೋಣ ಅಂತ. ಇನ್ನೂ ಬಿಸಿಲಿದೆ, ಬೇಡ ಅಂದರೆ ಕೇಳ್ತಾ ಇಲ್ಲ. ಫುಲ್ ಕೋಪ, ನಾಚಿಕೆ ಬೇರೆ. ಫ್ರೆಂಡ್ಸ್ ಆಲ್ರೆಡಿ ಬಂದರು. ಬನ್ನಿ ಅಕ್ಕ ಟೆರೆಸ್ ಮೇಲೆ ಹೋಗೋಣ, ರೀಲ್ಸ್ ಮಾಡೋಣ ಅಂತಿದ್ದಾರೆ. ಹೋಗ್ಬೇಕು ಇವಾಗ. ಮೇಲೆ ಹೋದರೆ ನನಗೆ ಫೋನ್ ಕೊಡೋಲ್ಲ, ಎಲ್ಲರೂ ರೀಲ್ಸ್ ಮಾಡೋಕ್ಕೆ ಬರ್ತಾರೆ. ಇವಾಗ ಸಾಯಂಕಾಲ 5 ಆಗಿದೆ. ಎಲ್ಲರೂ ರೀಲ್ಸ್ ಮಾಡೋಣ ಮೇಲೆ ಹೋಗೋಣ ಅಂದರು. ನನಗೆ ಯಾಕೋ ಮಾಡೋಕ್ಕೆ ಮೂಡ್ ಇರಲಿಲ್ಲ. ಅವ್ರ ಕೈಗೆ ಮೊಬೈಲ್ ಕೊಟ್ಟಿದ್ದೆ, ಅವರೇ ಮಾಡ್ಕೊತಾ ಇದ್ದಾರೆ. ಯಾವ ಥರ ಮಾಡಬೇಕು ಅಂತ ಹೇಳ್ಕೊಟ್ಟೆ ಅಷ್ಟೇ. ಅವರು ನನ್ನ ಮಗಳು, ಈ ಕಡೆ ಇರೋಳು ನಮ್ಮ ಅಕ್ಕನ ಮಗಳು, ಇನ್ನು ನನ್ನ ಮಕ್ಕಳು ಮಾಡ್ತಾಯಿದ್ದಾರೆ. ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ತಾಯಿದ್ದಾರೆ. ಚೆನ್ನಾಗಿ ಮಾಡ್ತಾರೆ. ಅವರಿಗೆಲ್ಲ ಇದೆಲ್ಲ ಗೊತ್ತಿಲ್ಲ, ಸುಮ್ಮನೆ ಡ್ಯಾನ್ಸ್ ಮಾಡ್ತಾರೆ ಸಾಂಗಿಗೆ ತಕ್ಕಂಗೆ. ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲ ಗೊತ್ತಿಲ್ಲ, ಮಾಡಿದರೆ ತುಂಬ ಚೆನ್ನಾಗಿ ರನ್ ಆಗ್ತವೆ ವೀಡಿಯೋಸು. ರೀಲ್ಸ್ ಎಲ್ಲ ಮಾಡಿ ಸಾಕಾಯಿತು. ಇವಾಗ ಕೆಳಗಡೆ ಬಂದರು. ನಮ್ಮ ದಿಶು ಅಂತೂ ಗಲೀಜೆಲ್ಲ ಆಟ ಆಡ್ತಾಯಿದ್ದಾನೆ. ಅದಕ್ಕೆ ಕೃಷಾಂತ್ ಹೊಡಿಯೋಕ್ಕೆ ಬರ್ತಾಯಿದ್ದಾನೆ ಅವನಿಗೆ. ನಾನು ಹೋಗಿ ಎಳ್ಕೊಂಬಂದೆ ಮನೆಗೆ. ಇವಾಗ ಸಾಯಂಕಾಲ ಮತ್ತೆ ಪಡ್ಡು ಹಾಕ್ಬಿಟ್ಟು ತಿನ್ನಿಸ್ಬೇಕು. ಇವಾಗ ಊಟ ಮಾಡಿಸ್ಬಿಟ್ರೆ ನೈಟ್ ಚೆನ್ನಾಗಿ ಮಲಗ್ತಾರೆ, ಇಲ್ಲ ಅಂದರೆ ಅಳ್ತಾರೆ ನನ್ನ ಮಕ್ಕಳಂತೂ.
ಬೆಳಗ್ಗೆಯಿಂದ ಬರೀ ಪಡ್ಡು ದೋಸೆನೇ ತಿಂದಿದ್ವಿ. ಮಮ್ಮಿನೂ ಇವತ್ತು ಉಪವಾಸ ಇರ್ತಾರೆ. ಸೊ ಹಾಗಾಗಿ ಇವಾಗ ನೈಟು ಟೊಮೆಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡಬೇಕು. ಇನ್ನು ಸ್ವಲ್ಪ ಪಡ್ಡು ಚಟ್ನಿ ಇದೆ, ಮಕ್ಕಳಿಗಂತೂ ಅದೇ ಆಗುತ್ತೆ. ನಮಗೆ ಎಲ್ಲರಿಗೂ ಟೊಮೆಟೊ ಬಾತ್ ಮಾಡಿ ತಿನ್ನಿಸಿ ಮಲ್ಕೋಬೇಕು. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ನನ್ನ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಾಚ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಾಚ್ ಮಾಡ್ತಾಯಿದ್ದಾರೆ ರೀಲ್ಸು, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸಬ್ಸ್ಕ್ರೈಬ್ ಮಾಡಿದರೆ ನೆಕ್ಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು.